ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ಯುದ್ಧದ ಬಿಸಿ 10 ವಲಯಗಳಿಗೆ ತಟ್ತಾ ಇದೆ. ಆಟೋಮೊಬೈಲ್ಸ್ ಉದ್ಯಮದಲ್ಲೂ ಏರುಪೇರಾಗಿದೆ. ವಿಮಾನಯಾನ ದರವು ಏರಿಕೆಯಾಗುವಂತ ಆತಂಕ ಮನೆ ಮಾಡಿದೆ. ಏಪ್ರಿಲ್ 1ರಿಂದ ಹೆಚ್ಚಾಗುತ್ತಾ ವಿಮಾನಯಾನ ದರ. 30% ವಿಮಾನ ಪ್ರಯಾಣ ದರ ಹೆಚ್ಚಳ ಸಾಧ್ಯತೆ. ಯುದ್ಧ ಆರಂಭ ಆಗಿದ್ದೇ ಆಗಿದ್ದು ವಿಮಾನ ಇಂಧನ ದರ 86% ಏರಿಕೆಯಾಗಿದೆ. ವಿಮಾನಯಾನ ಕಂಪನಿಗಳು ತೈಲ ದರ ಭರಿಸಲು ಪರದಾಡ್ತಿವೆ. ಇದೀಗ ಇದರ ಹೊರೆಯನ್ನ ಪ್ರಯಾಣಿಕರ ಮೇಲೆ ಹೇರಲು ಸಜ್ಜಾಗಿದೆ. ಏಪ್ರಿಲ್ 1ರಿಂದ ವಿಮಾನಯಾನ ದರದಲ್ಲಿ 30% ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣ ಮತ್ತಷ್ಟು ದುಬಾರಿಯಾಗುವ ಸಂಭವವಿದೆ. ಆಟೋಮೊಬೈಲ್ ಇಂಡಸ್ಟ್ರಿಗೂ ತಟ್ಟಿದ ವಾರ್ ಇಫೆಕ್ಟ್. ಕಾರು ಬೈಕ್ ಬೆಲೆಯಲ್ಲಿ 15% ಏರಿಕೆ ಸಾಧ್ಯತೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ಮಾತ್ರ ಸಮಸ್ಯೆಯಾಗಿಲ್ಲ. ಪ್ಲಾಸ್ಟಿಕ್, ಫೈಬರ್, ಐರನ್ ಮತ್ತು ಇತರೆ ಲೋಹಗಳ ಸರಬರಾಜಿನಲ್ಲೂ ವ್ಯತ್ಯಯವಾಗಿದೆ. ಇದರಿಂದ ಆಟೋಮೊಬೈಲ್ ಇಂಡಸ್ಟ್ರಿಗೂ ಬಿಸಿ ತಟ್ಟಿದೆ. ಮುಂದಿನ ವಾರದ ಬಳಿಕ ಕಾರು ಹಾಗೂ ಬೈಕ್ಗಳ ದರ 10% 15% ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರತಿ ಕಾರ್ಗಳ ಮೇಲೆ 40ರಿಂದ 50 ಸಾವಿರದಷ್ಟು ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, ಮಹೀಂದ್ರಾ, ಕಿಯಾ, ಮರ್ಸಿಡಿಸ್ ಬೆಂಜ್ ನಂತಹ ಕಂಪನಿಗಳು ಕೂಡ ಬೆಲೆ ಹೆಚ್ಚಿಸಲು ಪ್ಲಾನ್ ಮಾಡಿವೆ. ಸಿಚುವೇಶನ್ ನೋಡಿದ್ರೆ ಇದು ಅನಿವಾರ್ಯವಾಗಿ ಕಾಣ್ತಾ ಇದೆ. ಬರೋ ತಿಂಗಳಿಂದ ಮೆಟಲ್ ಅಥವಾ ಪ್ಲಾಸ್ಟಿಕ್ ಪ್ರೈಸ್ ಕಾಸ್ಟ್ ಹೆಚ್ಚಾಗೋದು ಅಥವಾ ಲಾಜಿಸ್ಟಿಕ್ ಇದೆಲ್ಲ ತೊಂದರೆ ಇರೋದ್ರಿಂದ ನೆಕ್ಸ್ಟ್ ಮಂತಿಂದ ಪ್ರೈಸ್ ಹೈಕ್ ಆಗುವಂಥ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಬೆಲೆ ಏರಿಕೆ ಆತಂಕದಿಂದ ಗ್ರಾಹಕರು ವಾಹನಗಳ ಬುಕ್ಕಿಂಗ್ಗೆ ಮುಂದಾಗಿದ್ದಾರೆ. ದುಡ್ಡು ಮುಖ ನೋಡ್ಕೊಂಡು ಹೋದ್ರೆ ವಾರ ಮುಗಿಯೋವರೆಗೂ ಕಾಯಬೇಕು. ವಾರ ಯಾವಾಗ ಮುಗಿಯೋದು ಗೊತ್ತಿಲ್ಲ. ನಿಮ್ಮ ಆಸೆಗಳನ್ನೆಲ್ಲ ನೀವು ಕಟ್ಟಿಡ್ಕೋಬೇಕಾಗತ್ತೆ. ಕಾರ್ ತೊಗೊಂಡು ವಿಕ್ಟೋರಿಯಸ್, ಸೊ ಬಾಡಿ ಆಗುತ್ತೆ ಅನ್ನೋ ಕಾರಣದಿಂದ ತೊಗೊಂಡ್ವಿ. ಸೊ ಮತ್ತೆ ಸುಮ್ಮನೆ 50,000 ಯಾಕೆ ಎಕ್ಸ್ಟ್ರಾ ಕಟ್ಟಬೇಕಲ್ವಾ? ಯುದ್ಧದಿಂದಾಗಿ ಹಲವು ವಲಯಗಳು ನಲುಗಿ ಹೋಗಿದ್ದು ದರ ಏರಿಕೆಗೆ ಮುಂದಾಗಿವೆ. ಇದು ಜನರ ಲೆಕ್ಕಾಚಾರವನ್ನೆಲ್ಲ ಉಲ್ಟಾ ಮಾಡಿದ್ದು ಜೇಬಿಗೆ ಬರ ಎಳೆದಂತಾಗಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.